ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ದಾದಾಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು HSRP ನಂಬರ್ ಪ್ಲೇಟ್ನ ಹೇಗೆ ಬುಕ್ ಮಾಡುವುದು ಫುಲ್ ಪ್ರೋಸೆಸ್ನ ನೋಡೋಣ. ಫ್ರೆಂಡ್ಸ್, ಬನ್ನಿ ಸ್ಕ್ರೀನ್ ಮೇಲೆ ಹೋಗೋಣ. ಈಗ ನೋಡಿ, ನಾನು HSRP ನಂಬರ್ ಪ್ಲೇಟ್ನ ಮುಖಪುಟಕ್ಕೆ ಬಂದಿದ್ದೀನಿ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಬುಕ್ ಅಂತ ಕೊಡಬೇಕು ಆಪ್ಷನ್. ನೀವು ಬುಕ್ ಅಂತ ಕೊಟ್ಟ ಮೇಲೆ ವೆಹಿಕಲ್ ಇನ್ಫಾರ್ಮೇಷನ್ನ ನೀವು ಹಾಕಬೇಕು. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರು, ಇಂಜನ್ ನಂಬರು, ಚಸ್ಸಿ ನಂಬರು, ಕ್ಯಾಪ್ಚಾ ಕೋಡ್ ಕೇಳುತ್ತೆ. ನೀವು ಮೊದಲು ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಳ್ಬೇಕು. ಆನಂತರ ಎಲ್ಲ ಡೀಟೇಲ್ಸ್ನ ಹಾಕಬೇಕು. ನೀವು ಡೀಟೇಲ್ಸ್ ಕೊಟ್ಟು ಕ್ಲಿಕ್ ಅಂತ ಕೊಟ್ಟರೆ ನೆಕ್ಸ್ಟ್ ವೆಹಿಕಲ್ ಡೀಟೇಲ್ಸ್ ಬರುತ್ತೆ. ನೀವು ಕ್ಲೀನಾಗಿ ನೋಡ್ಕೋಬೇಕು ನಿಮ್ಮದು ಯಾವ ಕಂಪ್ನಿ, ಮಾಡಲು. ಆನಂತರ ಕೆಟಗರಿ, ಸ್ಕೂಟರ, ಮೋಟ್ರ್ ಸೈಕಲ್ಲ, LMEನ, ಈ ಥರ ಬೇರೆ ಬೇರೆ ಕೆಟಗರಿ ಇರುತ್ತಲ್ಲ, ಆ ಕೆಟಗರಿನ ನೋಡಿಕೊಳ್ಬೇಕು. ಆನಂತರ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಇಲ್ಲಿ ಓನರ್ ನೇಮ್ ಹಾಕಬೇಕು, ಇಮೇಲ್ ID ಹಾಕಬೇಕು, ಮೊಬೈಲ್ ನಂಬರ್ ಹಾಕಬೇಕು, ಹಾಗೂ ನಿಮ್ಮ ಅಡ್ರೆಸ್ನ ಹಾಕಿ ನೆಕ್ಸ್ಟ್ ಕೊಡಬೇಕು. ನೀವು ಕೊಟ್ಟಿರುವ ಮೊಬೈಲ್ ನಂಬರಿಗೆ OTP ಬರುತ್ತೆ, 4 ಡಿಜಿಟ್ OTP ಬರುತ್ತೆ. ನೀವು ಕೊಟ್ಟಿರೋ ಮೊಬೈಲ್ ನಂಬರಿಗೆ ಕ್ಲೀನಾಗಿ ನೋಡ್ಕೊಂಡು ಕರೆಕ್ಟಾಗಿ ಆ OTPನ ಎಂಟ್ರ್ ಮಾಡಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ನೀವು ಹೋಮ್ ಡೆಲಿವರಿ ತಗೊಂತೀರಾ, ಡೀಲರ್ ಅಪಾಯಿಂಟ್ಮೆಂಟ್ ತಗೊಂತೀರಾ. ಈಗ ಆಲ್ಮೋಸ್ಟ್ ಆಲ್ ಡೀಲರ್ ಅಪಾಯಿಂಟ್ಮೆಂಟೇ. ಈಗ ನೀವು ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಡೀಲರ್ ಅಪಾಯಿಂಟ್ಮೆಂಟ್, ಇಲ್ಲಿ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ಪಿನ್ ಕೋಡ್ ಹಾಕಿ ಗೋ ಅಂತ ಕೊಟ್ಟರೆ ನಿಮಗೆ ನಿಮ್ಮ ಡಿಸ್ಟಿಕ್ಕು ಯಾವ್ಯಾವ ಊರುಗಳಲ್ಲಿ ಅವೈಲೇಬಲ್ ಇದೆ ಅಲ್ಲಿ ತೋರಿಸ್ತದೆ. ಫ್ರೆಂಡ್ಸ್, ನೀವು ಅದನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಆ ಡೀಲರ್ ಅಡ್ರೆಸ್ಸು ಹಾಗೂ ಡೇಟು, ಅಮೌಂಟು, ನೀವು ಎಷ್ಟು ಅಮೌಂಟ್ನ ಪೇ ಮಾಡಬೇಕು, ಯಾವ ಡೇಟಿಗೆ ಹೋಗಬೇಕು ಅನ್ನೋದನ್ನು ಡೀಲರ್ ಅಡ್ರೆಸ್ ಸಮೇತ ಶೋ ಆಗುತ್ತೆ. ನೀವು ಕನ್ಫರ್ಮ್ ಡೀಲರ್ ಕೊಟ್ಟಾಗ ನಿಮಗೆ ಕ್ಯಾಲೆಂಡರ್ ಓಪನ್ ಆಗುತ್ತೆ. ನೀವು ಬೇಕಾದರೆ ನೆಕ್ಸ್ಟ್ ಡೇಟು ತೊಗೋಬೋದು. ಆಮೇಲಿಂದ ಇಲ್ಲಿ ನೀವು ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡಬೇಕು, ಯಾವ ಟೈಮಿಂಗಿಗೆ ಹೋಗ್ತೀರಾ ಅಂಥೇಳಿ. 10 ರಿಂದ 2, 10 ರಿಂದ 12, 12 ರಿಂದ 2, ಈ ಥರ ಬೇರೆ ಬೇರೆ ಟೈಮಿಂಗ್ಸ್ ಇದೆ. ನೀವು ಯಾವ ಟೈಮಿಂಗಿಗೆ ಹೋಗ್ತೀರಾ ಅಂಥೇಳಿ ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿ ಕನ್ಫರ್ಮ್ ಆ್ಯಂಡ್ ಕೊಟ್ಟರೆ ನಿಮಗೆ ಇನ್ನೊಂದು ಸಲ ಬುಕ್ ಮೈ ಸಮ್ಮರಿ ಅಂಥೇಳಿ ನಿಮ್ಮ ಡೀಟೇಲ್ಸ್ ತೋರ್ತದೆ. ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆನಂತರ ಕಾಂಟ್ಯಾಕ್ಟ್ ನಂಬರ್ನ ಕನ್ಫರ್ಮ್ ಕೇಳುತ್ತೆ, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಆಮೇಲಿಂದ ಪೇ ಆನ್ಲೈನ್ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದರೆ ನೀವು UPI ಮಾಡ್ಬೋದು, ಕಾರ್ಡ್ ಪೇಮೆಂಟು, ನೆಟ್ ಬ್ಯಾಂಕಿಂಗು, ಈ ಥರ ಎಲ್ಲ ಆಪ್ಷನ್ಸ್ ಇದೆ. ಅದು ನೀವು ಪೇಮೆಂಟ್ ಮಾಡಿದ ಮೇಲೆ ನಿಮಗೆ ಒಂದು ರೆಸಿಪ್ಟ್ ಬರುತ್ತೆ. ಈ ರೆಸಿಪ್ಟನ್ನ ಪ್ರಿಂಟ್ ತಗೋಬಿಟ್ಟು ನೀವು ಹಾಕಿರುವ ಎಲ್ಲ ಡೀಟೇಲ್ಸ್ ಇದರಲ್ಲಿ ಬರುತ್ತೆ. ಫ್ರೆಂಡ್ಸು, ನೀವು ನಿಮ್ಮ ಡೀಲರ್ಗೆ ಆ ಪ್ರಿಂಟ್ ರೆಸಿಪ್ಟ್ ಸಮೇತ ಆ ಡೇಟು ಟೈಮಿಗೆ ಕರೆಕ್ಟಾಗಿ ಹೋಗಿ ನಿಮ್ಮ HSRP ನಂಬರ್ ಪ್ಲೇಟ್ನ ಫಿಟ್ ಮಾಡಿಸಿಕೊಳ್ಳಿ.